ನಾವು ₹1 ಚಾಕ್ಲೇಟ್ ತಗೊಂಡ್ರು ಅಥವಾ ₹10 ಚಾ ಕುಡಿದ್ರು ಸಹ ಟಕ್ ಅಂತ ಸ್ಕ್ಯಾನ್ ಮಾಡಿ ಪೇ ಮಾಡ್ಬಿಡ್ತೀವಿ. ಆದ್ರೂ ಸಹ ನಮ್ಗೆ ಇವಾಗ್ಲೂ ಬಹಳಷ್ಟು ಕಡೆ ಕ್ಯಾಶ್ ನ ಅವಶ್ಯಕತೆ ಬೀಳುತ್ತೆ. ನಮ್ಮ ಅಕೌಂಟ್ ಅಲ್ಲಿರೋ ಕ್ಯಾಶ್ ನ ನಾವು ತಗೋಬೇಕಂದ್ರೆ ಒಂದು ಬ್ಯಾಂಕಿಗೆ ಹೋಗ್ಬೇಕು ಅಥವಾ ATM ಅನ್ನ ಹುಡುಕ್ಬೇಕು. ಆದ್ರೆ ಇವಾಗ ಆ ವಿಚಾರದಲ್ಲೂ ಸಹ ಡಿಜಿಟಲ್ ಕ್ರಾಂತಿ ತರ್ತಾ ಇದೆ ಏಕಂ ಪೇ ಆಧಾರ್ ATM ಬಳಸಿ ನೀವು ಕ್ಯಾಶ್ ವಿಡ್ರಾಲ್ ಮಾಡಬಹುದು, ಡೆಪಾಸಿಟ್ ಮಾಡಬಹುದು, ಮಿನಿ ಸ್ಟೇಟ್ಮೆಂಟ್ ತೆಗಿಬಹುದು, ಬ್ಯಾಲೆನ್ಸ್ ಎಂಕ್ವೈರಿ ಮಾಡಬಹುದು, ಜೊತೆಗೆ ಬಿಲ್ ಪೇಮೆಂಟ್ಸ್ ಮತ್ತೆ ರೀಚಾರ್ಜ್ ಅನ್ನು ಮಾಡಬಹುದು. ಇದಕ್ಕೆಲ್ಲ ಒಳ್ಳೆ ಕಮಿಷನ್ ಸಹ ಸಿಗುತ್ತೆ. ನಾವು ಏಕಂ ಪೇ ಬಳಸ್ತಾ ನಿಯರ್ಲಿ 1 ವರ್ಷ ಆಯ್ತು. ಡೆಪಾಸಿಟ್, ವಿತ್ಡ್ರಾ, ಮನಿ ಟ್ರಾನ್ಸ್ಫರ್, ಪ್ರತಿಯೊಂದು ರಿಚಾರ್ಜ್, ಫೋನ್ ರಿಚಾರ್ಜ್, DTH ಪ್ರತಿಯೊಂದು ಮಾಡ್ತಿದ್ದೀನಿ ಸರ್. ಅದ್ರ ಕನ್ನಡದಾಗ ಈ ಕಂಪ್ನಿಯಾಗ ನಮ್ಗೆ ಕನ್ನಡದ ಮಾಹಿತಿ ಸಿಗ್ತಾರೆ. ಬೇರೆ ಕಂಪ್ನಿಯಲ್ಲಿ ನಾನು ಯೂಸ್ ಮಾಡಿದಿಲ್ಲ ಪೇ1ನ್ಯಾಗ, ಆದ್ರೆ ಹಿಂದಿ ತಮಿಳು ಇರೋಕ ನನಗೆ ವರ್ಕ್ ಆಗಲ್ಕ ನಾನು ಈ ಕಂಪ್ನಿಗೆ ಬಂದೀನಿ ಸರ್. ಏಕಂ ಪೇ ಕಂಪನಿ ಕಡೆಯಿಂದ ಒಂದು ID ತಗೊಂಡಿದ್ದೀನಿ. ಆ IDಯಿಂದ ನನಗೆ ತುಂಬಾ ಹೆಲ್ಪ್ ಆಗಿದೆ. ನಾನು ಉತ್ತಮವಾದ ಆದಾಯವನ್ನು ಗಳಿಸುತ್ತಿದ್ದೇನೆ. ಇನ್ಸ್ಟಂಟ್ ಕಮಿಷನ್ ಆಡ್ ಆಗುತ್ತೆ ಎವ್ರಿ ಟ್ರಾನ್ಸಾಕ್ಷನ್. ನೀವು ಸಹ ಏಕಂ ಪೇ ಆಧಾರ್ ATM ತೆರೆದು ಒಳ್ಳೆ ಕಮಿಷನ್ ಗಳಿಸಬೇಕಾ? ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಏಕಂ ಪೇ ಬಳಸಿ, ಏಕಂ ಪೇ ಇಂದ ಗಳಿಸಿ. ಏಕಂ ಪೇ ಬಳಸಿ, ಏಕಂ ಪೇ ಇಂದ ಗಳಿಸಿ. ಏಕಂ ಪೇ ಕಂಪನಿಯನ್ನು ಬಳಸಿ ಉತ್ತಮ ಆದಾಯವನ್ನು ಗಳಿಸಿ. ಏಕಂ ಪೇ ಬಳಸಿ, ಏಕಂ ಪೇ ಇಂದ ಗಳಿಸಿ. ಏಕಂ ಪೇಯಿಂದ ಬಳಸಿ, ಏಕಂ ಪೇಯಿಂದ ಗಳಿಸಿ.